ಎಲ್ರಿಗೂ ನಮಸ್ಕಾರ. ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ. ನಾನಿವತ್ತು ಮೇಂಟೆನೆನ್ಸ್ ಅಂದರೆ ಜೀವನಾಂಶದ ಕುರಿತಂತೆ ಹೆಂಡತಿ ಮಕ್ಕಳಿಗೆ ಎಷ್ಟು ಜೀವನಾಂಶವನ್ನು ಕೊಡಬೇಕು, ಜೀವನಾಂಶದ ಕುರಿತಂತೆ ಸುಪ್ರೀಂ ಕೋರ್ಟ್ನ ತೀರ್ಪೇನಿದೆ ಎಲ್ಲವನ್ನ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನನ್ನ ಹೊಸ ವಿಡಿಯೋಸ್ ಬಂದಾಗ ನೋಟಿಫಿಕೇಶನ್ ಬರುತ್ತೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಅಂದರೆ ಫರ್ದರ್ ಕ್ಲಾರಿಫಿಕೇಶನ್ ಇದ್ದಲ್ಲಿ ಕಾಲ್ ಮಾಡಬಹುದು, ಬಟ್ ಕನ್ಸಲ್ಟೇಷನ್ ಫೀಸ್ ಇರುತ್ತೆ ಅಂತ ಹೇಳ್ತಾ ವಿಷಯನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಡಿವೋರ್ಸ್ಗೆ ಅಂತ ನ್ಯಾಯಾಲಯದ ಮೊರೆ ಹೋದ ಎಷ್ಟೋ ಜನಕ್ಕೆ ತುಂಬಾನೇ ಗೊಂದಲ ಇರುತ್ತೆ. ಈ ಜೀವನಾಂಶವನ್ನ ಎಷ್ಟು ಕೊಡಬೇಕಾಗತ್ತೆ, ಜೀವನಾಂಶ ಎಷ್ಟು ಸಿಗಬಹುದು ಅಂತೆಲ್ಲ. ಗಂಡ ಹೆಂಡತಿಗೆ ಜೀವನಾಂಶವನ್ನ ಕೊಡ್ಲೇಬೇಕಾ, ಹೆಂಡತಿಯೇ ಗಂಡನಿಗೆ ಜೀವನಾಂಶ ಕೊಡೋದಿರುತ್ತಾ, ಮಕ್ಕಳಿಗೆ ಯಾವ ರೀತಿಯಾಗಿ ಜೀವನಾಂಶ ಹೋಗುತ್ತೆ, ಹೀಗೆ ಅನೇಕ ಪ್ರಶ್ನೆಗಳು ನಿಮ್ಮ ಮೈಂಡ್ನಲ್ಲಿ ಬಂದಿರುತ್ತೆ. ಅದರ ನಿವಾರಣೆಗಾಗಿ ಸುಪ್ರೀಂ ಕೋರ್ಟ್ ನೀಡಿರುವಂತಹ ಗೈಡ್ಲೈನ್ಸ್ಗಳನ್ನು ನೋಡ್ತಾ ಹೋಗೋಣ. ಸುಪ್ರೀಂ ಕೋರ್ಟ್ ಪ್ರವೀಣ್ ಕುಮಾರ್ ಜೈನ್ ವರ್ಸಸ್ ಅಂಜು ಜೈನ್ ಪ್ರಕರಣದ ತೀರ್ಪಿನಲ್ಲಿ ಜೀವನಾಂಶವನ್ನ ನಿರ್ಧರಿಸುವಾಗ ಯಾವ ಯಾವ ಅಂಶಗಳನ್ನು ಪರಿಗಣಿಸಬೇಕು ಎಂಬುದನ್ನು ತನ್ನ ತೀರ್ಪಿನಲ್ಲಿ ವಿವರಿಸಿದೆ. ಈ ಸುಪ್ರೀಂ ಕೋರ್ಟ್ನ ತೀರ್ಪಿನಲ್ಲಿ ನೀಡಿರುವಂತಹ ಒಂದಿಷ್ಟು ಗೈಡ್ಲೈನ್ಸ್ಗಳನ್ನು ಕೆಳ ನ್ಯಾಯಾಲಯಗಳು ಕೂಡ ಪರಿಗಣಿಸಬೇಕು ಎಂಬುದು ಮುಖ್ಯವಾದ ವಿಚಾರ ಆಗುತ್ತೆ. ಮೊದಲನೇ ಮಾರ್ಗಸೂಚಿ ಅಂದರೆ ಸ್ಟೇಟಸ್ ಆಫ್ ದ ಪಾರ್ಟೀಸ್, ಸೋಷಿಯಲ್ ಆ್ಯಂಡ್ ಫೈನಾನ್ಷಿಯಲ್. ಅಂದರೆ ಪಕ್ಷಗಾರರು ಯಾವ ರೀತಿಯ ಜೀವನ ಮಟ್ಟವನ್ನು ನಡೆಸ್ತಾ ಇದ್ದಾರೆ, ಸಾಮಾಜಿಕವಾಗಿ ಇರಬಹುದು ಅಥವಾ ಆರ್ಥಿಕವಾಗಿ ಇರಬಹುದು. ಗಂಡ ಹೆಂಡತಿಯ ಸ್ಥಾನಮಾನ ಹೇಗಿದೆ, ಸಮಾಜದಲ್ಲಿ ಯಾವ ರೀತಿಯ ಘನತೆ ಗೌರವವನ್ನು ಹೊಂದಿದ್ದಾರೆ, ಎಷ್ಟು ಹೆಸರನ್ನ ಗಳಿಸಿದ್ದಾರೆ ಅನ್ನುವಂಥದ್ದು ಸಾಮಾಜಿಕ ಸ್ಥಾನಮಾನ ಆಗುತ್ತೆ. ಎಕ್ಸಾಂಪಲ್ ಅಂದರೆ ನಾನು ಒಂದು ಹಳೆ ವಿಡಿಯೋದಲ್ಲಿ ಕೂಡ ನಾನು ಹೇಳಿದ್ದೀನಿ, ದೊಡ್ಡ ದೊಡ್ಡ ರಾಜಕಾರಣಿಗಳಿರ್ಬೋದು, ಸೆಲೆಬ್ರಿಟೀಸ್ ಇರ್ಬೋದು, ಅವರು ತಮ್ಮ ಹೆಂಡತಿಗೆ ಅಷ್ಟು ಕೋಟಿ ಕೊಟ್ರಂತೆ, ಇಷ್ಟು ಕೋಟಿ ಕೊಟ್ರಂತೆ ಅಂತ ಹೇಳ್ತೀವಲ್ಲ, ಅದು ಅವರ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿ ಆಗಿರುತ್ತೆ. ಇದು ಜನಸಾಮಾನ್ಯರಿಗೆ ದೊಡ್ಡದಾಗಿ ಕಾಣಿಸುತ್ತೆ, ಬಟ್ ಅದು ಅವರಿಗೆ ಏನು ದೊಡ್ಡದಾಗಿರಲ್ಲ. ಇದೇ ಸಾಮಾಜಿಕ ಸ್ಥಾನಮಾನವನ್ನ ಪರಿಗಣಿಸುತ್ತೆ. ಈಗ ಆರ್ಥಿಕವಾಗಿ ಅಂತಂದ್ರೆ ಅವರ ದಿನನಿತ್ಯದ ಆದಾಯ ಅಥವಾ ದಿನನಿತ್ಯದ ಖರ್ಚು, ಅವರ ಆಸ್ತಿ, ಅವರು ಬಳಸುವಂತಹ ವಸ್ತುಗಳ ಕ್ವಾಲಿಟಿ ಇರಬಹುದು, ಅದೆಲ್ಲವೂ ಕೂಡ ತುಂಬಾ ಹೆಚ್ಚಿನ ಮೌಲ್ಯವನ್ನ ಹೊಂದಿದ್ರೆ ಆಗ ಗಂಡ ತನ್ನ ಹೆಂಡತಿಯ ಜೀವನಾಂಶಕ್ಕೆ ಕೊಡುವಂತಹ ಹಣ ಕೂಡ ದೊಡ್ಡ ಮೊತ್ತದ್ದೇ ಆಗಿರುತ್ತೆ. ಈಗ ಒಬ್ಬ ಸಾಮಾನ್ಯ ವ್ಯಕ್ತಿ ಇರ್ತಾನೆ, ಆದಾಯ ಕೂಡ ಕಡಿಮೆ ಇರುತ್ತೆ, ಸಮಾಜದಲ್ಲಿ ದೊಡ್ಡದಾಗಿ ಗುರುತಿಸಿಕೊಂಡಿರುವಂತಹ ವ್ಯಕ್ತಿ ಆಗಿರಲ್ಲ. ಅಂದ್ರೆ ಕಡಿಮೆ ಸ್ಥಾನಮಾನ, ಕಡಿಮೆ ಆದಾಯ ಇದ್ದಾಗ ಜೀವನಾಂಶವು ಕೂಡ ಕಡಿಮೆ ಕೊಡುವಂಥದ್ದು ಬರುತ್ತೆ. ಅಂದ್ರೆ ಕೋರ್ಟ್ ಜೀವನಾಂಶವನ್ನ ನಿರ್ಧರಿಸುವಾಗ ಮೊದಲನೇದಾಗಿ ಪರಿಗಣಿಸುವಂಥದ್ದೇ ಗಂಡ ಮತ್ತು ಹೆಂಡತಿಯ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಾನಮಾನ ಆಗಿರುತ್ತೆ. ಗಂಡನ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿ ಎಷ್ಟು ಹೆಚ್ಚಿಗೆ ಇರುತ್ತೋ ಅಷ್ಟು ಹೆಚ್ಚಿನ ಜೀವನಾಂಶ ಕೊಡುವಂಥದ್ದು ಬರುತ್ತೆ. ಈಗ ಎರಡನೇದಾಗಿ ಪರಿಗಣಿಸುವಂತಹ ಅಂಶ ಅಂದ್ರೆ ರೀಸನೇಬಲ್ ನೀಡ್ಸ್ ಆಫ್ ದ ವೈಫ್ ಆ್ಯಂಡ್ ದ ಡಿಪೆಂಡೆಂಟ್ ಚಿಲ್ಡ್ರನ್. ಅಂದ್ರೆ ಹೆಂಡತಿ ಮತ್ತು ಅವಲಂಬಿತ ಮಕ್ಕಳುಗಳ ಅತಿ ಅವಶ್ಯಕ ಅಂಶಗಳನ್ನು ಪರಿಗಣಿಸುತ್ತೆ. ಈಗ ಹೆಂಡತಿ ಮಕ್ಕಳ ಒಂದು ಬೇಸಿಕ್ ನೀಡ್ಸ್ಗಳು ಯಾವುದಿರುತ್ತೆ, ಊಟ ಬಟ್ಟೆ ವಸತಿ. ಸೊ ಊಟ ಬಟ್ಟೆ ವಸತಿಯ ಖರ್ಚುಗಳಿಗಾಗಿರ್ಬೋದು, ಮತ್ತೆ ಮಕ್ಕಳ ವಿದ್ಯಾಭ್ಯಾಸದ ಖರ್ಚು, ವೈದ್ಯಕೀಯ ಸೌಲಭ್ಯದ ಖರ್ಚು ಎಲ್ಲವನ್ನ ಕೂಡ ಗಮನಿಸಿ ಜೀವನಾಂಶವನ್ನ ನಿರ್ಧರಿಸುವಂಥದ್ದು ಬರುತ್ತೆ. ಈಗ ಮೂರನೇದಾಗಿ ಪರಿಗಣಿಸುವಂತಹ ಅಂಶ ಅಂದ್ರೆ ಮೂರನೆಯ ಗೈಡ್ಲೈನ್ಸ್ ಅಂದ್ರೆ ಪಾರ್ಟೀಸ್ ಇಂಡಿವಿಜುವಲ್ ಕ್ವಾಲಿಫಿಕೇಶನ್ ಅಂಡ್ ಎಂಪ್ಲಾಯ್ಮೆಂಟ್ ಸ್ಟೇಟಸ್. ಅಂದ್ರೆ ಗಂಡ ಹೆಂಡತಿಯ ವೈಯಕ್ತಿಕ ಅರ್ಹತೆಗಳು ಮತ್ತು ಉದ್ಯೋಗದ ಸ್ಥಿತಿ. ಇಬ್ರು ಕೂಡ ಯಾವ ರೀತಿಯ ವಿದ್ಯಾರ್ಹತೆಯನ್ನ ಹೊಂದಿದ್ದಾರೆ, ಕಡಿಮೆ ಓದಿದಾರಾ, ಹೆಚ್ಚು ಓದಿದಾರಾ ಅನ್ನುವಂಥದ್ದು, ಮತ್ತು ಉದ್ಯೋಗವನ್ನ ಏನ್ ಮಾಡ್ತಾ ಇದ್ದಾರೆ, ಎಷ್ಟು ಉನ್ನತ ಸ್ಥಾನಮಾನದ ಹುದ್ದೆಯಲ್ಲಿ ಇದ್ದಾರೆ, ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ದಾರಾ, ಪ್ರೈವೇಟ್ ಜಾಬ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರಾ ಅನ್ನುವಂಥದ್ದು ಎಲ್ಲವನ್ನ ಕೂಡ ಪರಿಗಣಿಸಬೇಕು. ಅದರ ಆಧಾರದ ಮೇಲೆ, ಒಂದು ಅವರ ಉದ್ಯೋಗದ ಆಧಾರದ ಮೇಲೆನೆ ಜೀವನಾಂಶ ಹೆಚ್ಚು ಕಡಿಮೆ ಆಗುವಂಥದ್ದು ಇರುತ್ತೆ. ಈಗ ನಾಲ್ಕನೆಯದಾಗಿ ಪರಿಗಣಿಸುವಂತಹ ಅಂಶ ಅಂದ್ರೆ ನಾಲ್ಕನೆಯ ಗೈಡ್ಲೈನ್ಸ್ ಅಂದ್ರೆ ಇಂಡಿಪೆಂಡೆಂಟ್ ಇನ್ಕಮ್ ಆರ್ ಅಸೆಟ್ ಓನ್ಡ್ ಬೈ ದ ಅಪ್ಲಿಕೆಂಟ್. ಅಂದ್ರೆ ಅರ್ಜಿದಾರರು ಯಾರು ಅರ್ಜಿಯನ್ನು ಸಲ್ಲಿಸಿರ್ತಾರೋ, ಅಂದರೆ ಹೆಂಡತಿ ಜೀವನಾಂಶಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ರೆ ಅವಳ ಒಂದು ಸ್ವತಂತ್ರ ಆದಾಯ ಮತ್ತು ಅವಳ ಆಸ್ತಿ, ಅವಳ ಆದಾಯದ ಮೂಲವನ್ನು ನ್ಯಾಯಾಲಯ ಗಮನಿಸಬೇಕಾಗತ್ತೆ. ಅವಳು ಗೌರ್ಮೆಂಟ್ ನೌಕರಿಯಲ್ಲಿದ್ದಾಳ ಅಥವಾ ಅವಳು ಖಾಸಗಿ ಕಂಪನಿಯಲ್ಲಿ ವರ್ಕನ್ನು ಮಾಡ್ತಾ ಇದ್ದಾಳ, ಅವಳ ಆಸ್ತಿಗಳು ಎಷ್ಟಿದೆ, ಪಿತ್ರಾರ್ಜಿತವಾಗಿ ಅವಳಿಗೆ ಏನೆಲ್ಲ ಆಸ್ತಿಗಳು ಬಂದಿದೆ ಎಲ್ಲವನ್ನ ಕೂಡ ಪರಿಗಣಿಸಬೇಕಾಗತ್ತೆ. ಗಂಡನಿಗಿಂತ ಹೆಚ್ಚು ಆದಾಯವನ್ನು ಗಳಿಸ್ತಾ ಇದ್ದಾಳ ಅಥವಾ ಗಂಡನಿಗಿಂತ ಹೆಚ್ಚು ಆಸ್ತಿಯನ್ನು ಹೊಂದಿದಾಳ, ಆಸ್ತಿಯನ್ನ ಹೊಂದಿದ್ರೆ ಆಗ ಜೀವನಾಂಶವನ್ನ ಪಡೆಯುವ ಹಕ್ಕು ಕೂಡ ನಿರಾಕರಣೆ ಆಗ್ಬಹುದು. ಸೊ ಇದು ಕೂಡ ಮುಖ್ಯವಾದ ಅಂಶ ಆಗುತ್ತೆ. ಯಾಕಂದ್ರೆ ಗಂಡನಿಗಿಂತ ಹೆಚ್ಚಿಗೆ ಅವಳು ಅರ್ನ್ ಮಾಡ್ತಾ ಇದ್ರೆ, ಹೆಚ್ಚಿಗೆ ಆದಾಯವನ್ನ ಪಡಿತಾ ಇದ್ರೆ
ಸೊ ಅದಕ್ಕಾಗಿ ಕೋರ್ಟು ಒಂದು ಅರ್ಜಿದಾರರು ಏನಿರ್ತಾರಲ್ಲ ಅವರ ಒಂದು ಎಜುಕೇಷನ್ ಏನಾಗಿದೆ ಮತ್ತು ಅವ್ರದ್ದು ಇನ್ಕಮ್ ಏನಿದೆ, ಅವರು ಯಾವ ರೀತಿಯ ಒಂದು ಆಸ್ತಿಯನ್ನು ಹೊಂದಿದ್ದಾರೆ ಎಲ್ಲವನ್ನ ಕೂಡ ಪರಿಗಣಿಸಿ ಜೀವನಾಂಶವನ್ನು ನಿರ್ಧರಿಸಬೇಕು ಅಂತ ಹೇಳಿ ಗೈಡ್ಲೈನ್ಸ್ ಅನ್ನು ನೀಡಿದೆ. ಈಗ 5ನೇದಾಗಿ ಪರಿಗಣಿಸುವಂತಹ ಅಂಶ ಅಂದರೆ 5ನೆಯ ಗೈಡ್ಲೈನ್ಸ್ ಬಂದ್ಬಿಟ್ಟು ಸ್ಟ್ಯಾಂಡರ್ಡ್ ಆಫ್ ಲೈಫ್ ಎಂಜಾಯ್ಡ್ ಬೈ ದ ವೈಫ್ ಇನ್ ದ ಮ್ಯಾಟ್ರಿಮೋನಿಯಲ್ ಹೋಮ್. ಅಂದರೆ ವೈವಾಹಿಕ ಜೀವನದ ನಂತರ ಗಂಡನ ಮನೆಯಲ್ಲಿ ಹೆಂಡತಿಯ ಜೀವನ ಮಟ್ಟ ಹೇಗಿದೆ, ಅವಳು ಯಾವ ರೀತಿಯಾಗಿ ಬದುಕ್ತಾ ಇದ್ಲು, ಗಂಡನ ಸ್ಥಾನಮಾನಕ್ಕನುಗುಣವಾಗಿ ಹೇಗೆ ಬದುಕ್ತಾ ಇದ್ಲು ಅನ್ನೋದನ್ನ ಕೂಡ ಕೋರ್ಟು ಗಮನಿಸಬೇಕಾಗತ್ತೆ. ಅಂದರೆ ಅವಳು ಗಂಡನ ಸ್ಥಾನಮಾನಕ್ಕನುಗುಣವಾಗಿ ತುಂಬ ಚೆನ್ನಾಗಿ ಲೈಫನ್ನು ಲೀಡ್ ಮಾಡ್ತಾ ಇದ್ಲು, ಅಂದರೆ ಅವಳು ಹೆಚ್ಚಿಗೆ ಖರ್ಚನ್ನು ಮಾಡೋದು ಅಥವಾ ಗಂಡನ ಮನೆಯಲ್ಲಿ ತುಂಬ ಒಳ್ಳೆ ರೀತಿಯಲ್ಲಿ ಬದುಕ್ತಾ ಇದ್ಲು, ಒಳ್ಳೆ ಕ್ವಾಲಿಟಿಯ ಒಂದು ವಸ್ತುಗಳನ್ನು ಬಳಸ್ತಾ ಇದ್ಲು. ಆ ರೀತಿ ಇದ್ದಾಗ ಜೀವನಾಂಶವನ್ನು ಕೂಡ ಹೆಚ್ಚಿಗೆ ಕೊಡುವಂಥದ್ದು ಬರುತ್ತೆ. ಅಂದರೆ ಗಂಡನ ಸ್ಥಾನಮಾನಕ್ಕೆ ತಕ್ಕಂತೆ ಅವಳ ಒಂದು ಜೀವನಾಂಶವನ್ನು ಕೋರ್ಟು ನಿರ್ಧರಿಸಬೇಕು ಅನ್ನುವಂಥದ್ದನ್ನು ಈ 5ನೇ ಪಾಯಿಂಟಲ್ಲಿ ಅಂದರೆ 5ನೇ ಗೈಡ್ಲೈನ್ಸಲ್ಲಿ ಹೇಳಿದೆ. ಈಗ 6ನೇದಾಗಿ ಪರಿಗಣಿಸುವಂತಹ ಅಂಶ ಅಂದರೆ 6ನೆಯ ಗೈಡ್ಲೈನ್ಸ್ ಬಂದ್ಬಿಟ್ಟು ಎನಿ ಎಂಪ್ಲಾಯ್ಮೆಂಟ್ ಸ್ಯಾಕ್ರಿಫೈಸಸ್ ಮೇಡ್ ಫಾರ್ ದ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್. ಅಂದರೆ ಕುಟುಂಬದ ಒಂದು ಜವಾಬ್ದಾರಿಗಳಿಗಾಗಿ ಮಾಡಿರುವಂತಹ ಉದ್ಯೋಗದ ತ್ಯಾಗ, ಅಂದರೆ ಗಂಡ ಮಕ್ಕಳಿಗಾಗಿ ಅಥವಾ ಗಂಡನ ತಂದೆ ತಾಯಿಯನ್ನು ನೋಡಿಕೊಳ್ಳುವಂತಹ ಸಲುವಾಗಿ ಅಥವಾ ಕುಟುಂಬದ ನಿರ್ವಹಣೆಯ ಸಲುವಾಗಿ ತನ್ನ ಉದ್ಯೋಗವನ್ನು ಮದುವೆಯ ನಂತರ ತೊರೆದಿದ್ರೆ, ಅಂದರೆ ಮದುವೆಯ ನಂತರ ತನ್ನ ಜಾಬನ್ನು ಬಿಟ್ಟಿದ್ರೆ, ಉದ್ಯೋಗವನ್ನು ತೊರೆದಿದ್ರೆ ಆ ತ್ಯಾಗವನ್ನು ಕೂಡ ಪರಿಗಣಿಸಬೇಕು. ತ್ಯಾಗದ ಪ್ರತಿಫಲವಾಗಿ ನ್ಯಾಯಾಲಯ ಜೀವನಾಂಶವನ್ನು ನಿರ್ಧರಿಸಬೇಕು ಅನ್ನುವಂಥದ್ದನ್ನು ತೀರ್ಪಿನಲ್ಲಿ ಹೇಳಲಾಗಿದೆ. ಸೊ ಈ ಗೈಡ್ಲೈನ್ಸ್ ಆಧಾರದ ಮೇಲೆ ಅವಳು ಮದುವೆಗಿಂತ ಮೊದಲು ಎಷ್ಟೋ ಸಂಬಳವನ್ನು ತಗೊಳ್ತಾ ಇರ್ತಾಳೆ. ನೆಕ್ಸ್ಟು ಮದುವೆ ನಂತರ ಮಕ್ಕಳ ಒಂದು ಜವಾಬ್ದಾರಿ ಇರ್ಬೋದು ಅಥವಾ ಗಂಡನ ಜವಾಬ್ದಾರಿಗಿರ್ಬೋದು, ತನ್ನ ಜಾಬನ್ನು ಅವಳು ಬಿಟ್ಟಿದ್ರೆ ಅದನ್ನು ಕೂಡ ಪರಿಗಣಿಸಿ ಜೀವನಾಂಶವನ್ನು ನಿರ್ಧರಿಸಬೇಕು ಅನ್ನುವಂಥದ್ದು. ಈಗ 7ನೆಯ ಅಂಶವನ್ನು ಪರಿಗಣಿಸೋದಾದರೆ 7ನೆಯ ಗೈಡ್ಲೈನ್ಸ್ ಅಂದರೆ ರೀಸನೇಬಲ್ ಲಿಟಿಗೇಷನ್ ಕಾಸ್ಟ್ಸ್ ಫಾರ್ ಎ ನಾನ್ ವರ್ಕಿಂಗ್ ವೈಫ್. ಅಂದರೆ ಕೆಲಸ ಮಾಡದ ಹೆಂಡತಿಯ ಜೀವನಾಂಶದ ಕೇಸ್ನ ವೆಚ್ಚಗಳನ್ನು ಕೂಡ ಪರಿಗಣಿಸಬೇಕು ಅಂತೇಳಿ. ಹೆಂಡತಿ ಗಂಡನಿಂದ ವಿಚ್ಛೇದನಕ್ಕಾಗಿ ಕೋರ್ಟ್ ಮೊರೆ ಹೋಗ್ಬೋದು ಅಥವಾ ಜೀವನಾಂಶದ ಕೇಸನ್ನು ಹಾಕಲಿಕ್ಕೆ ಆಗಿರ್ಬೋದು. ಆಗ ಲಾಯರ್ ಫೀಸ್ ಬರುತ್ತೆ, ಕೋರ್ಟ್ ಫೀಸ್ ಅಂತ ಹಣವನ್ನು ಖರ್ಚು ಮಾಡಬೇಕಾಗತ್ತೆ. ಅದಕ್ಕೆಲ್ಲ ಹೆಂಡತಿ ಹತ್ರ ಹಣ ಇರೋದಿಲ್ಲ. ಅಂತಹ ಪರಿಸ್ಥಿತಿ ಇದ್ದಾಗ ಕೋರ್ಟ್ ಅದನ್ನು ಪರಿಗಣಿಸಿ ಗಂಡನಿಂದ ಕಾನೂನು ವೆಚ್ಚಗಳನ್ನು ಕೊಡಿಸುವಂತಹ ಕೆಲಸವನ್ನು ಕೆಳ ನ್ಯಾಯಾಲಯಗಳು ಮಾಡಬೇಕು ಅನ್ನುವಂಥದ್ದು ಈ ಒಂದು ಗೈಡ್ಲೈನ್ಸ್ ಅಲ್ಲಿ ಇದೆ. ಈಗ ಕೊನೆಯದಾಗಿ ಅಂದರೆ 8ನೇ ಅಂಶವನ್ನು ನೋಡೋದಾದರೆ 8ನೇ ಗೈಡ್ಲೈನ್ಸ್ ಅನ್ನು ನೋಡೋದಾದರೆ ಫೈನಾನ್ಷಿಯಲ್ ಕೆಪಾಸಿಟಿ ಆಫ್ ದ ಹಸ್ಬೆಂಡ್, ಹಿಸ್ ಇನ್ಕಮ್, ಮೇಂಟೆನೆನ್ಸ್ ಆಬ್ಲಿಗೇಷನ್ಸ್ ಆ್ಯಂಡ್ ಲಯಾಬಿಲಿಟೀಸ್. ಅಂದರೆ ಪತಿಯ ಆರ್ಥಿಕ ಸಾಮರ್ಥ್ಯ, ಅವರ ಆದಾಯ, ಆತನಿಗೆ ಇರತಕ್ಕಂತಹ ಹೊಣೆಗಾರಿಕೆಗಳು, ಬಾಧ್ಯತೆಗಳನ್ನು ಕೂಡ ಕೋರ್ಟು ಪರಿಗಣಿಸಬೇಕು ಅನ್ನುವಂಥದ್ದು. ಈಗ ಗಂಡನ ಮನೆಯಲ್ಲಿ ವಯಸ್ಸಾದ ಗಂಡನ ತಂದೆ ತಾಯಿ ಇರ್ತಾರೆ, ಅವರ ಆರೈಕೆ, ವೈದ್ಯಕೀಯ ವೆಚ್ಚಗಳನ್ನು ಪರಿಗಣಿಸಬೇಕಾಗತ್ತೆ. ಈಗ ಗಂಡನ ಮನೆಯಲ್ಲಿ ಮದುವೆಯಾಗದಂತಹ ಸಹೋದರಿಯರು ಇರ್ತಾರೆ, ಅವರ ಒಂದು ಖರ್ಚು ವೆಚ್ಚ ಜವಾಬ್ದಾರಿಗಳು ಕೂಡ ಗಂಡನ ಮೇಲಿರುತ್ತೆ. ಅದನ್ನು ಕೂಡ ಕೋರ್ಟ್ ಪರಿಗಣಿಸಬೇಕು. ಅಂದರೆ ಗಂಡನ ಸ್ಯಾಲ್ರಿ ಜಾಸ್ತಿ ಇದೆ ಅಂದ ಮಾತ್ರಕ್ಕೆ ಜೀವನಾಂಶವನ್ನು ಕೂಡ ಜಾಸ್ತಿ ಕೊಡಬೇಕು ಅಂತಲ್ಲ, ಅವನ ಒಂದು ಜವಾಬ್ದಾರಿಗಳು ಏನೇನಿದೆ ಅಂತಾನು ಕೂಡ ಕೋರ್ಟ್ ಪರಿಗಣಿಸಬೇಕಾಗತ್ತೆ. ಹೆಂಡತಿ ಮತ್ತು ಮಕ್ಕಳು ಮಾತ್ರ ಗಂಡನ ಜವಾಬ್ದಾರಿ ಆಗಿರಲ್ಲ. ಆತನ ವೃದ್ಧ ತಂದೆ ತಾಯಿ ಇರ್ತಾರೆ, ಸಹೋದರ ಸಹೋದರಿಯರಿರ್ತಾರೆ. ಆ ಸಹೋದರ ಸಹೋದರಿಯರಲ್ಲಿ ಯಾರೋ ಒಬ್ರು ಅಂಗವಿಕಲರಾಗಿರ್ಬೋದು, ಅವರನ್ನು ನೋಡಿಕೊಳ್ಳುವಂತಹ ಒಂದು ಪರಿಸ್ಥಿತಿ ಇರ್ಬೋದು. ಸೊ ಆ ರೀತಿಯ ಜವಾಬ್ದಾರಿಗಳು ಆತನ ಮೇಲಿರ್ಬೋದು. ಸೊ ಇವೆಲ್ಲವನ್ನ ಕೂಡ ಪರಿಗಣಿಸಿ ಜೀವನಾಂಶವನ್ನು ನಿರ್ಧರಿಸಬೇಕು ಎಂದು ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ಈ 8 ಮಾರ್ಗಸೂಚಿಗಳನ್ನು ಕೂಡ ನೀಡಿದೆ. ಇವೆಲ್ಲದರ ಆಧಾರದ ಮೇಲೆ ಹೆಂಡತಿ ಮತ್ತು ಮಕ್ಕಳ ಜೀವನಾಂಶ ನಿರ್ಧಾರವಾಗುತ್ತೆ. ಈ ಎಲ್ಲ 8 ಅಂಶಗಳನ್ನು ಪರಿಗಣಿಸಿ ಅದರಲ್ಲಿ ಯಾವುದು ಸತ್ಯ ಯಾವುದು ಅಸತ್ಯ ಎಂಬುದನ್ನು ಸರಿಯಾಗಿ ಪರಿಗಣಿಸಬೇಕಾಗತ್ತೆ. ಗಂಡ ನೀಡುವಂತಹ ದಾಖಲೆಗಳಿರ್ಬೋದು ಅಥವಾ ಹೆಂಡತಿ ನೀಡುವಂತಹ ದಾಖಲೆಗಳು ಎಲ್ಲವನ್ನ ಕೂಡ ಕೂಲಂಕುಷವಾಗಿ ಪರಿಗಣಿಸಿ ನ್ಯಾಯಾಲಯ ಜೀವನಾಂಶವನ್ನು ಪರಿಗಣಿಸುತ್ತೆ. ಸೊ ನೋಡಿದ್ರಲ್ಲ, ನೀವು ಜೀವನಾಂಶವನ್ನು ನೀಡುವಂಥವರಾಗಿರ್ಬೋದು ಅಥವಾ ಜೀವನಾಂಶವನ್ನು ಪಡೆಯುವಂಥವರಾಗಿರ್ಬೋದು, ನೀವು ಸರಿಯಾದ ದಾಖಲೆಗಳನ್ನು ನ್ಯಾಯಾಲಯಕ್ಕೆ ಒದಗಿಸಿದ್ರೆ ಜೀವನಾಂಶ ನಿರ್ಧಾರದಲ್ಲಿ ನ್ಯಾಯ ಸಿಗುತ್ತೆ ಅಂತ ಹೇಳ್ತಾ ವಿಷಯನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.